King. ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 15ರಿಂದ 18 ವರ್ಷದ ಮಕ್ಕಳಿಗೆ ಶಾಲೆ ಕಾಲೇಜುಗಳಲ್ಲೇ ಲಸಿಕೆ. ಫ್ರಂಟ್ ಲೈನ್ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್, 60+ಗೆ ಮುಂಜಾಗ್ರತಾ ಡೋಸ್. ನಮೋ ಹೊಸ ವರ್ಷದ ಕೊಡುಗೆ, ನಮೋ ಸಂಜೀವಿನಿ. ದೇಶದಲ್ಲಿ ಕೊರೋನಾ ಒಮೈಕ್ರಾನ್ ಅಬ್ಬರ ತಾಂಡವವಾಡ್ತಾ ಇದೆ. ದಿನೇ ದಿನೇ ಒಮೈಕ್ರಾನ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ದೇಶದಲ್ಲಿ 3ನೇ ಅಲೆಯ ಆತಂಕ ಕೂಡ ಇದೆ. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಅನ್ಪ್ರೊಟೆಕ್ಟೆಡ್ ಮಕ್ಕಳು ಮಾತ್ರ ಇಲ್ಲಿ ಅನ್ಪ್ರೊಟೆಕ್ಟೆಡ್ ಆಗಿ ಇರುವಂತದ್ದು. ಯಾಕೆಂದ್ರೆ ಡೋಸ್ ಅನ್ನ ತೆಗೆದುಕೊಂಡಿಲ್ಲ, ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಈಗ ಮಕ್ಕಳಿಗೆ ಯಾವಾಗ ಬರುತ್ತೆ ಲಸಿಕೆ ಅನ್ನುವಂತ ಪ್ರಶ್ನೆ ಇತ್ತು. ಈಗ ಸ್ಟಾರ್ಟಿಂಗ್ ಹಂತದಲ್ಲಿ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆಯನ್ನ ನೀಡಲಿಕ್ಕೆ ಈಗ ನಿರ್ಧಾರವನ್ನು ಮಾಡಿರುವಂತದ್ದು. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಘೋಷಣೆಯನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೂ ಕೂಡ ಲಸಿಕೆಯನ್ನ ನೀಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ತಜ್ಞರು ಕೊಟ್ಟಂತ ಒಂದು ಮಾಹಿತಿಯನ್ನ, ವರದಿಯನ್ನ ಆಧರಿಸಿ ಅವರು ಈ ಒಂದು ನಿರ್ಧಾರವನ್ನು ಮಾಡಿದ್ರು. 15ರಿಂದ 18 ವರ್ಷದ ಮಕ್ಕಳಿಗೂ ಕೂಡ ಲಸಿಕೆಯನ್ನ ಈಗ ನೀಡಲಾಗ್ತಾ ಇದೆ. ಅದು ಜನವರಿ 3ರಿಂದ 15ರಿಂದ 18 ವರ್ಷದ ಮಕ್ಕಳಿಗೂ ವ್ಯಾಕ್ಸಿನ್ ಅನ್ನ ನೀಡಲಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲೇ ವ್ಯಾಕ್ಸಿನ್ ಅನ್ನ ನೀಡುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. 15ರಿಂದ 18 ಅಂದ್ರೆ 9ನೇ ತರಗತಿ, 10ನೇ ತರಗತಿ, ಫಸ್ಟ್ PU, ಸೆಕೆಂಡ್ PU ಈ ಕ್ಲಾಸ್ನ ವಿದ್ಯಾರ್ಥಿಗಳು ಬರ್ತಾರೆ. ಮಕ್ಕಳಿಗೆ ಲಸಿಕೆ ನೀಡುವ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದರು. इस निर्णय को आप सबके साथ साझा करना चाहिए. साथियों, 15 साल से 18 साल की आयु के बीच के जो बच्चे हैं, अब उनके लिए देश में वैक्सीनेशन प्रारंभ होगा. 2022 में 3 जनवरी को सोमवार के दिन से इसकी शुरुआत की जाएगी. ये फैसला कोरोना के खिलाफ देश की लड़ाई को तो मजबूत करेगा ही, स्कूल कॉलेजों में जा रहे हमारे बच्चों की और उनके माता पिता की चिंता भी कम करेगा. ಕೊರೋನಾ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ಅನ್ನ ನೀಡಲಾಗ್ತಾ ಇದೆ. ಇದೊಂದು ಪ್ರಶ್ನೆ ಇತ್ತು. ಸಾಕಷ್ಟು ರಾಜ್ಯ ಸರ್ಕಾರಗಳು ಮನವಿಯನ್ನ ಮಾಡಿಕೊಂಡಿದ್ರು ಕೇಂದ್ರ ಸರ್ಕಾರಕ್ಕೆ. ಬೂಸ್ಟರ್ ಡೋಸ್ ಅನ್ನ ನೀಡುವಂತ ಅವಶ್ಯಕತೆ ಇದೆ ಕೊರೋನಾ ವಾರಿಯರ್ಸ್ಗೆ ಅಂತೆಲ್ಲ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ವರದಿಯನ್ನ ಕೂಡ ತರಿಸಿಕೊಂಡಿತ್ತು. ಈಗ ಅವರಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡುವಂತ ವಿಚಾರದ ಬಗ್ಗೆನೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಅದು ಜನವರಿ 10ರಿಂದ ಬೂಸ್ಟರ್ ಡೋಸ್ ಅನ್ನ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಹೆಲ್ತ್ ಕೇರ್ ವರ್ಕರ್ಸ್ ಆಗಿರ್ಬೋದು ಮತ್ತೆ ಫ್ರಂಟ್ ಲೈನ್ ವರ್ಕರ್ಸ್ಗೆ ಬೂಸ್ಟರ್ ಡೋಸ್ ಅನ್ನ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ದೇಶದ ಜನರ ಜೀವ ರಕ್ಷಣೆಗೆ ಇವರು ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಹೆಲ್ತ್ ಕೇರ್ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ಗೆ ಬೂಸ್ಟರ್ ಡೋಸ್ ಅನ್ನು ನೀಡಲಿಕ್ಕೆ ಈಗ ಮುಂದಾಗಲಾಗಿದೆ. ಮುಂಚೂಣಿ ಕಾರ್ಯಕರ್ತರ ಕೆಲಸವನ್ನ ಶ್ಲಾಘಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ. प्रिकॉशन की दृष्टि से सरकार ने निर्णय लिया है कि हेल्थ केयर और फ्रंट लाइन वर्कर्स को वैक्सीन की प्रिकॉशन डोज भी प्रारंभ की जाए. इसकी शुरुआत 2022 में 10 जनवरी सोमवार के दिन से की जाएगी. ಇಡೀ ದೇಶದಲ್ಲಿ ಫಸ್ಟ್ ವ್ಯಾಕ್ಸಿನ್ ಶುರುವಾಗಿದೆ. 60+ ಏಜ್ ಗ್ರೂಪ್ನವರಿಗೆ ಮೊದಲು ವ್ಯಾಕ್ಸಿನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಲಾಯಿತು. ಈಗ ಆಲ್ರೆಡಿ 6 ತಿಂಗಳು ಮೇಲಾಗಿದೆ. ಈಗ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಡಬೇಕಾದಂತ ಅವಶ್ಯಕತೆ ಇದೆ ಅಂತ ಸಾಕಷ್ಟು ಜನ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ರು. ಸೊ ಹೀಗಾಗಿ 60 ವರ್ಷ ಮೇಲ್ಪಟ್ಟ ರೋಗಿಗಳಿಗೆ ಪ್ರಿಕಾಷನ್ ಡೋಸ್ ಅನ್ನ ಕೊಡ್ಲಿಕ್ಕೆ ವೈದ್ಯರು ಸಲಹೆಯನ್ನ ನೀಡಿದ್ರು. ಆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಯನ್ನ ಪಡೆಯಲಿಕ್ಕೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಹಲವು ರೋಗಗಳಿಂದ ಬಳಲ್ತಾ ಇರುವಂತವ್ರಿಗೂ ಕೂಡ ಲಸಿಕೆಯನ್ನ ನೀಡಲಿಕ್ಕೆ ಮುಂದಾಗಲಾಗ್ತಾ ಇದೆ. कोरोना वैक्सीन का अब तक का ये भी अनुभव है कि जो अधिक आयु वाले हैं और पहले से ही किसी न किसी गंभीर बीमारी से पीड़ित है, उन्हें प्रिकॉशन लेना सलाह योग्य है. इसको ध्यान में रखते हुए 60 वर्ष से ऊपर की आयु के
कोमॉर्बिडिटी वाले नागरिकों को उनके डॉक्टर की सलाह पर वैक्सीन की प्रिकॉशन डोज का विकल्प उनके लिए उपलब्ध होगा। ये भी 10 जनवरी से प्रारंभ होगा। ವಿಶ್ವದಲ್ಲೇ ಮೊದಲ ಬಾರಿ ಡಿಎನ್ಎ ಆಧಾರಿತ ವ್ಯಾಕ್ಸಿನ್ ಭಾರತದಲ್ಲಿ ಡಿಎನ್ಎ ವ್ಯಾಕ್ಸಿನ್ ತಯಾರಿ ಮಾಡಲಾಗಿರುವುದು ಮೂಗಿನ ಮೂಲಕ ನೀಡುವಂತಹ ಲಸಿಕೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಇದು ವಿಶ್ವದಲ್ಲೇ ಮೊದಲ ಬಾರಿ ಡಿಎನ್ಎ ಆಧಾರಿತ ವ್ಯಾಕ್ಸಿನ್ ಅನ್ನ ಭಾರತದಲ್ಲಿ ತಯಾರು ಮಾಡಲಾಗಿರುವಂತದ್ದು. ಡಿಎನ್ಎ ಆಧಾರಿತವಾಗಿ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಲಾಗಿದೆ. ಇದನ್ನ ಮೂಗಿನ ಮೂಲಕ ನೀಡುವಂತಹ ಲಸಿಕೆ ಇದು. ಅದನ್ನ ಅಭಿವೃದ್ಧಿಪಡಿಸಿರುವಂತದ್ದು ವಿಶ್ವದಲ್ಲೇ ಮೊದಲು ಭಾರತದಲ್ಲಿ. हमारे हेल्थ केयर वर्कर्स के डेडिकेशन और कमिटमेंट का और देश के सामान्य मानवी के अनुशासन और विज्ञान में उनके विश्वास का हमारे देश में जल्दी ही नेजल वैक्सीन और दुनिया की पहली डीएनए वैक्सीन भी शुरू होगी। साथियों, कोरोना के खिलाफ भारत की लड़ाई शुरू से ही वैज्ञानिक सिद्धांतों, वैज्ञानिक परामर्श और वैज्ञानिक पद्धति पर आधारित रही है। ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಬರುತ್ತಾ? ಸಂಭ್ರಮಾಚರಣೆಗೆ ಬೀಳುತ್ತಾ ಬ್ರೇಕ್? ಮತ್ತೆ ನೈಟ್ ಕರ್ಫ್ಯೂನ ಹಿಂದೆ ಸಿಎಂ ತೀರ್ಮಾನನ? ಒಮೈಕ್ರಾನ್ ರೂಲ್ಸ್. ರಾಜ್ಯದಲ್ಲಿ ಒಮೈಕ್ರಾನ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರುವಂತದ್ದು. ನಿನ್ನೆನೂ ಕೂಡ 7 ಕೇಸ್ ವರದಿಯಾಗಿರುವಂತದ್ದನ್ನ ನೋಡ್ತಾ ಇದ್ದೀರಾ. ಇಡೀ ದೇಶದಾದ್ಯಂತ ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ರಾಜ್ಯಗಳಲ್ಲಿ ಕಠಿಣವಾದಂತಹ ಕ್ರಮಗಳನ್ನ ಈಗ ಆಲ್ರೆಡಿ ಕೈಗೊಂಡಿದ್ದಾರೆ, ನೈಟ್ ಕರ್ಫ್ಯೂ ಸೇರಿದಂತೆ. ಸೊ ಹೀಗಾಗಿ ರಾಜ್ಯದಲ್ಲೂ ಕೂಡ ಒಮೈಕ್ರಾನ್ ಕೇಸ್ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಜಾರಿಯಾಗುತ್ತಾ ನೈಟ್ ಕರ್ಫ್ಯೂ ಅನ್ನುವಂತ ಪ್ರಶ್ನೆ ಎದ್ದಿದೆ. ನೈಟ್ ಕರ್ಫ್ಯೂ ಬಗ್ಗೆ ಇಂದು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು. ಆ ಒಂದು ಕಾರಣಕ್ಕೋಸ್ಕರನೇ 9 ಗಂಟೆಗೆ ಸಭೆಯನ್ನ ಕರೆದಿರುವಂತದ್ದು. ಇಂದು ಕೋವಿಡ್ ತಜ್ಞರೊಂದಿಗೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ನೈಟ್ ಕರ್ಫ್ಯೂ ಜಾರಿ ಬಗ್ಗೆನೂ ಕೂಡ ನಿರ್ಧಾರವನ್ನು ಮಾಡಲಾಗುತ್ತೆ. ತಜ್ಞರ ಸಲಹೆ ಮೇರೆಗೆ ಏನ್ ಮಾಡಬಹುದು, ಈ ಟೈಮ್ನಲ್ಲೇ ಜಾರಿ ಮಾಡಿದ್ರೆ ಒಳ್ಳೇದಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ. ಅದು ಬೆಳಗ್ಗೆ 9 ಗಂಟೆಗೆ ಈ ಒಂದು ಸಭೆ ನಡೆಯಲಿರುವಂಥದ್ದು. ನೈಟ್ ಕರ್ಫ್ಯೂ ಅಗತ್ಯ ಅಂತ ಹೇಳಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿಯವರು. ಇದು ಸ್ಪೆಷಲಿ ಈ ಹೊಸ ವರ್ಷಾಚರಣೆ ಬೇರೆ ಬಂದಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಫಸ್ಟ್ ಬ್ರೇಕ್ ಹಾಕಬೇಕಾಗಿದೆ. ಇಲ್ಲಾಂದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಹರಡ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಫಸ್ಟ್ ಆರಂಭದಲ್ಲಿ ಹೊಸ ವರ್ಷಾಚರಣೆಗೆ ಅಂತಾನೆ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಇನ್ನ ಯಾವ ರೀತಿಯಾದಂತಹ ಟಫ್ ರೂಲ್ಸ್ ಜಾರಿ ಆಗುತ್ತೆ ಅನ್ನುವಂತ ಕುತೂಹಲ ಇದೆ. ಇನ್ನ ಹಿಂದೆ ಟಫ್ ರೂಲ್ಸ್ ಬಗ್ಗೆ ಸಿಎಂ ನಿರ್ಧಾರವನ್ನ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಇವತ್ತು 9 ಗಂಟೆಗೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ನೈಟ್ ಕರ್ಫ್ಯೂ ಜಾರಿಯಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಮೋಸ್ಟ್ ಪ್ರಾಬಬ್ಲಿ ಆರಂಭದಲ್ಲಿ ಹೊಸ ವರ್ಷಾಚರಣೆಗೆ ಅಂತಾನೆ ಈ ಒಂದು ಕ್ರಮಗಳನ್ನ ಕೈಗೊಳ್ಳಿಕ್ಕೆ, ಕಠಿಣ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಮುಂದಾಗಲಾಗ್ತಾ ಇದೆಯಾ ಇವತ್ತಿನ ಸಭೆಯಲ್ಲಿ? ಗುಡ್ ಮಾರ್ನಿಂಗ್ ಪೃಥ್ವಿ. ಈ ವರ್ಷ ಅಂದರೆ ಡಿಸೆಂಬರ್ ಈಗಾಗಲೇ ಕ್ರಿಸ್ಮಸ್ ಕೂಡ ಆಯಿತು. ಸೊ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ರಾಜ್ಯ ಸರ್ಕಾರ ಮಾಡಲಿದೆ. ಈ ಬಗ್ಗೆ 9 ಗಂಟೆಗೆ ಸಭೆಯನ್ನು ಕೂಡ ನಡೆಯುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಜೊತೆಗೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಡಿಸೆಂಬರ್ 30ನೇ ತಾರೀಕಿಂದ ಜನವರಿ 2ನೇ ತಾರೀಕುವರೆಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈಗಾಗಲೇ ನಿಷೇಧವನ್ನು ಹೇರಿದ್ದಾರೆ. ಅದೇ ರೀತಿಯಾಗಿ ಪಬ್ ಬಾರ್ಗಳಲ್ಲೂ ಕೂಡ 50% ಮಾತ್ರ ಒಳಗಡೆ ಅಲೋ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಅದು ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅತಿ ಪ್ರಮುಖವಾಗಿ ನೈಟ್ ಕರ್ಫ್ಯೂವನ್ನು ಮಾಡ್ತಾರಾ ಅನ್ನೋದ್ರ ಬಗ್ಗೆನೂ ಕೂಡ
ಸಾಕಷ್ಟು ಚರ್ಚೆ ಇರೋದು. ಅದರಲ್ಲಿ ಮೊದಲನೇ ಬಾರಿಗೆ ಅಂದರೆ ಹೊಸ ವರ್ಷಾಚರಣೆ ಇರೋ ಕಾರಣಕ್ಕಾಗಿ ನೈಟ್ ಕರ್ಫ್ಯೂ ಆಗೋದು ಬಹುತೇಕ ಗ್ಯಾರಂಟಿ ಅನ್ನೋ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಕಳೆದ ಒಂದು ವಾರದಿಂದ ಒಮೈಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ನಿನ್ನೂ ಕೂಡ 7 ಕೇಸಸ್ ದಾಖಲಾಗಿರೋದು. ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ 32 ಒಮೈಕ್ರಾನ್ ಕೇಸಸ್ ದಾಖಲಾಗಿದೆ. ಮತ್ತು ನೆರೆಯ ಈಗಾಗಲೇ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಈಗಾಗಲೇ ನೈಟ್ ಕರ್ಫ್ಯೂ ಅನ್ನು ಕೂಡ ತಂದಿದ್ದಾರೆ. ಮತ್ತು ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶಾದ್ಯಂತ 400ಕ್ಕೂ ಹೆಚ್ಚು ಒಮೈಕ್ರಾನ್ ಕೇಸಸ್ ದಾಖಲಾಗಿರೋದ್ರಿಂದಾಗಿ ನೆರೆಯ ದೇಶಗಳನ್ನು ಕೂಡ ನಾವು ಪರಿಗಣನೆ ತೆಗೆದುಕೊಂಡು ನೈಟ್ ಕರ್ಫ್ಯೂವನ್ನು ಮಾಡೋದು ಬಹಳ ಒಳ್ಳೆಯದು ಅಂಥೇಳಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲ ವಾರ ನೈಟ್ ಕರ್ಫ್ಯೂ ಮುಂದುವರಿಬೋದು. ಆನಂತರ ಒಮೈಕ್ರಾನ್ ಕೇಸಸ್ ಏನಾದರೂ ಕಡಿಮೆ ಆದರೆ ನೈಟ್ ಕರ್ಫ್ಯೂ ವಾಪಸ್ ತೆಗೆದುಕೊಳ್ಬೋದು. ಅಥವಾ ಇವತ್ತು ನಡೆಯುವಂಥ ನಿರ್ಧಾರ ಏನಿದೆ ಇದು ಹೊಸ ವರ್ಷಾಚರಣೆ ಮತ್ತು ಕೆಲವುಗಳಿಗೆ ಮಾತ್ರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದರ ಜೊತೆಗೆ ಇನ್ನು ಡಿಸೆಂಬರ್ 30ನೇ ತಾರೀಕಿಂದ ಜನವರಿ 2ನೇ ತಾರೀಕುವರೆಗೆ ಮಾತ್ರ ಬಹಳ ಟಫ್ ರೂಲ್ಸ್ಗಳನ್ನು ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಮೈಕ್ರಾನ್ ತಡೆಗೆ ಬಿಬಿಎಂಪಿ ಹೈ ಅಲರ್ಟ್ ಆಗಿರುವಂಥದ್ದು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗ್ತದೆ. 8 ಕಡೆ RT-PCR ಮತ್ತೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. RT-PCR ಟೆಸ್ಟ್ ಅನ್ನ ಮಾಡಲಾಗ್ತದೆ, ರ್ಯಾಪಿಡ್ ಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಆಂಟಿಜೆನ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತದೆ. ಬೆಳಗ್ಗೆ 4:30ರಿಂದಲೇ ಟೆಸ್ಟ್ ಅನ್ನ ಶುರು ಮಾಡಿದ್ದಾರೆ ಅಧಿಕಾರಿಗಳು. ಇದು ಭಾನುವಾರವಾದಂತಹ ಕಾರಣ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿರುತ್ತೆ. ಹೊರ ರಾಜ್ಯದಿಂದ ಬಂದಂತವರಿಗೂ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಸ್ಪೆಷಲಿ ಇಲ್ಲಿ ಹೊರ ರಾಜ್ಯದಿಂದ ಬರುವಂತ ಟ್ರೈನ್ಗಳು ಈ 4 ಗಂಟೆ ಮೇಲೇನೆ ರೀಚ್ ಆಗುವಂಥದ್ದು ಬೆಂಗಳೂರಿಗೆ. ಸೊ ಹೀಗಾಗಿ 4:00ವರೆಗೆನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದೆಲ್ಲರನ್ನೂ ಕೂಡ ಸ್ವ್ಯಾಬ್ ಟೆಸ್ಟ್ ಅನ್ನ ಕಲೆಕ್ಟ್ ಮಾಡಿ ಅವರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ BBMP ಅವರು ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಅದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು ಅಲ್ಲಿಂದನೇ. ಯಾಕಂದರೆ ಹೊರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಸೊ ಅಲ್ಲಿ ಟೆಸ್ಟ್ ಮಾಡ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಪರೀಕ್ಷೆ ನಡೀತಾ ಇದೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಏನೊಂದು ರಾಜ್ಯದಲ್ಲಿ ಒಮಿಕ್ರಾನ್ ವೈರಸ್ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲೂ ಕೂಡ 9 ಕಡೆ ಏನೊಂದು ರ್ಯಾಪಿಡ್ ಟೆಸ್ಟ್ ಹಾಗೂ ಆಂಟಿಜೆನ್ ಟೆಸ್ಟ್ BBMP ಸಿಬ್ಬಂದಿಗಳು ಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 9 ಕಡೆ ಬೆಂಗಳೂರು ಅಂದ್ರೆ ಏನೊಂದು KSR ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಸುಮಾರು ಹೊರಗಡೆಯಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಸಂಪೂರ್ಣವಾಗಿ ಒಂದು ಟೆಸ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ವಿಜುವಲ್ಸ್ ಅಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಹೊರ ರಾಜ್ಯದಿಂದ ಬರ್ತಕ್ಕಂಥ ಪ್ರಯಾಣಿಕರೇ ಹೆಚ್ಚಾಗಿರ್ತಕ್ಕಂಥ ಇದು ಭಾನುವಾರ ಆಗಿರೋದ್ರಿಂದ, ಜೊತೆಗೆ ಹಬ್ಬದ ವಾತಾವರಣ ಇರೋದ್ರಿಂದ ರಾಜ್ಯದ ಹೊರಗಡೆ ಹೋಗಿರ್ತಕ್ಕಂಥ ಪ್ರಯಾಣಿಕರು ಎಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ. ಈಗಾಗಲೇ 9 ಕಡೆಯಲ್ಲಿ 350ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥ BBMP ಅಧಿಕಾರಿಗಳ ಸಿಬ್ಬಂದಿ. ಜೊತೆಗೆ ಇಲ್ಲೂ ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ BBMP ಅಧಿಕಾರಿಗಳು ಕರೆದು ಒಂದು ಅವರನ್ನ ನಂಬರ್ಗಳನ್ನು ಪಡೆದು ಕಂಪ್ಲೀಟ್ ಆಗಿ ಒಂದು ರಿಜಿಸ್ಟ್ರೇಷನ್ ಮಾಡಿ ಆಂಟಿಜೆನ್ ಹಾಗೂ ರ್ಯಾಪಿಡ್ RT-PCR ಟೆಸ್ಟ್ಗಳನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಏನೊಂದು ಬೆಂಗಳೂರಿನಲ್ಲಿ ಒಮಿಕ್ರಾನ್ ವೈರಸ್ ಸಾಕಷ್ಟು ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಎಚ್ಚರಗೊಂಡಂತ BBMP ಅಧಿಕಾರಿಗಳು ರೈಲ್ವೆ ಸ್ಟೇಷನ್ ಅಂದ್ರೆ KSR ಒಂದೇ ಅಲ್ಲದೆ ಸ್ಯಾಟಲೈಟ್ ಬಸ್ ಸ್ಟೇಷನ್ ಆಗಿರ್ಬೋದು, ಯಶವಂತಪುರ ರೈಲು ನಿಲ್ದಾಣ ಆಗಿರ್ಬೋದು, ಜೊತೆಗೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಲೂ ಕೂಡ ಅಧಿಕಾರಿಗಳಂದ್ರೆ ಬೆಳಗಿನ ಜಾವ 4:30ರಿಂದ ಬಂದು ಸುಮಾರು 300ಕ್ಕೂ ಹೆಚ್ಚು RT-PCR ಟೆಸ್ಟ್ಗಳನ್ನು ಮಾಡಿ ಮುಗಿಸಿರ್ತಕ್ಕಂಥದ್ದು. ಈಗಾಗಲೇ ಏನೊಂದು TTಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಲಗೇಜ್ಗಳನ್ನು ಏನು ಲೋಡ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲರದು ಕೂಡ RT-PCR ಟೆಸ್ಟ್ ಆಗಿದೆ ಅನ್ನೋದು ಕೂಡ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವರನ್ನ ಇಲ್ಲಿಂದ ಟೆಸ್ಟ್ ಮಾಡಿಸಿ ನಾವು ಬೇರೆ ಕಡೆಗೆ ಕಳಿಸ್ತಾ ಇದ್ದೀವಿ. ಅವರೆಲ್ಲ ಹೋಗ್ಬೇಕೋ ಅಲ್ಲಿ ಹೋಗ್ಬೋದು, ಅಥವಾ ಅಕಸ್ಮಾತ್ ಏನಾದರೂ ಒಂದು ವೇಳೆ ರಿಪೋರ್ಟ್ ಏನಾದರೂ ಪಾಸಿಟಿವ್ ಬಂದರೆ ತಕ್ಷಣ ಅವರನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋದು ಇಲ್ಲಿನ BBMP ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮತ್ತೆ ನಾಯಕತ್ವ ಬದಲಾವಣೆ ಗುಸುಗುಸು. ಹೇಗಿದೆ ಬೊಮ್ಮಾಯಿ ಕಾರ್ಯವೈಖರಿ? ಸರ್ಕಾರದ ಪ್ರಗತಿ ಪ್ಲಸ್ ಚುನಾವಣೆ ನಿರ್ಧರಿಸುತ್ತಾ ನಡ್ಡಾ ಸಭೆ. ಬೊಮ್ಮಾಯಿ ಭವಿಷ್ಯ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಸುದ್ದಿಯಲ್ಲಿರುತ್ತೋ ಬಿಡುತ್ತೋ, ಆದ್ರೆ ನಾಯಕತ್ವದ ವಿಚಾರ ಮಾತ್ರ ಸದಾ ಸುದ್ದಿಯಲ್ಲೇ ಸದ್ದು ಮಾಡುವಂತ ವಿಚಾರ. ಇನ್ನ ಮತ್ತೆ ಈಗ ಬೊಮ್ಮಾಯಿ ಬೇರೆ ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರಿರುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾನೆ ಇದೆ.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಡಿಸೆಂಬರ್ 28, 29ರಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಇರುವಂಥದ್ದು. ಕಾರ್ಯಕಾರಿಣಿಯಲ್ಲಿ ನಿರ್ಧಾರವಾಗುತ್ತಾ ಬೊಮ್ಮಾಯಿ ಭವಿಷ್ಯ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಮಾತನಾಡುವಂತ ಸಂದರ್ಭದಲ್ಲಿ ಕೆಲವರು ಸಚಿವರುಗಳು ಹೇಳ್ತಾ ಇದ್ರು ಇದು ಮಾಧ್ಯಮ ಸೃಷ್ಟಿ ಮಾಡಿರುವಂತದ್ದು ಅಂತ. ಬಿಜೆಪಿ ನಾಯಕರೇ ಮಾತನಾಡ್ತಿದ್ದಾರೆ, ಕೆಲವರು ಅವರೇ ಕೆಲವೊಂದು ಮಾಹಿತಿಗಳನ್ನ ಹೊರಗಡೆ ಬಿಡ್ತಾ ಇರುವಂತದ್ದು, ಬದಲಾವಣೆ ಆಗುವಂತ ಚಾನ್ಸಸ್ ಇದೆ ಅಂತ. ಅದಾದ್ಮೇಲೆ ಮಾಧ್ಯಮದ ಮೇಲೆ ಎತ್ತಾಕ್ಬಿಡೋದು. ಕಾರ್ಯಕಾರಿಣಿ ಬಳಿಕ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಅಂತೂ ಆಗೇ ಆಗುತ್ತೆ. ಸಭೆಗೆ ಆಗಮಿಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಉಪಸ್ಥಿತರಿರ್ತಾರೆ. ರಾಜ್ಯ ಪ್ರವಾಸದ ವೇಳೆ ಸಿಎಂ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಶಾಸಕರು, ಸಚಿವರು, ಹಿರಿಯ ನಾಯಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿರುವಂತದ್ದು. ಆರ್ಎಸ್ಎಸ್ ನಾಯಕರಿಂದ ಪ್ರತ್ಯೇಕವಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಬೊಮ್ಮಾಯಿ ಅವರ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ರಾಜ್ಯ ಸರ್ಕಾರದ ಪ್ರಗತಿಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿರುವಂತದ್ದು. ಸಿಎಂ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಯಾಕೆಂದ್ರೆ ಪ್ರಶ್ನಾತೀತ ನಾಯಕರಾಗಿದ್ದಂತ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ ನಂತರ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡಲಾಯಿತು. ಅವರು ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ತಮ್ಮ ನಾಯಕತ್ವವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೀಶ್. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿನೂ ಕೂಡ ಚರ್ಚೆಗೆ ಒಳಗಾಗುವಂತ ಒಂದು ವಿಚಾರ ಅಂದ್ರೆ ಅದು ನಾಯಕತ್ವದ ವಿಚಾರ. ಈಗ 6 ತಿಂಗಳಾಗ್ತಾ ಬರ್ತಾ ಇದೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ. ಈ ಸಂದರ್ಭದಲ್ಲೂ ಕೂಡ ಅದೇ ಒಂದು ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಅದು ಬಿಜೆಪಿ ನಾಯಕರೇ ಕೆಲವರು ಮಾತನಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನಾಗ್ಬೋದು ಅಂತ ಅನ್ಸುತ್ತೆ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಆಕ್ಚುಲಿ ನೀವು ಹೇಳ್ದಂಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ಪ್ರತಿ ಸಲ ಕೂಡ ಈ ತರದ ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ಆಗ್ತಾನೆ ಇದಾವೆ. ಈಗಲೂ ಕೂಡ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ಪದೇ ಪದೇ ಹೇಳುವ ಮುಖಾಂತರ ಅವರು ನಿರ್ಗಮನ ಆಗ್ತಾರೆ ಅನ್ನುವಂತಹ ಸುದ್ದಿಗೆ ಇಂಬನ್ನ ಕೊಡ್ತಾ ಇದ್ದಾರೆ. ಅದಲ್ಲದೆ ಈಗ ಸಚಿವ ಮುರುಗೇಶ್ ನಿರಾಣಿ ಅವರ ಮಾತುಗಳು ಮತ್ತು ಬಿಜೆಪಿಯ ನಾಯಕರು ಆಫ್ ದಿ ರೆಕಾರ್ಡ್ ಹೆಸರಿನಲ್ಲಿ ಹೇಳುವಂತಹ ಮಾತುಗಳೆಲ್ಲವೂ ಕೂಡ ನಾಯಕತ್ವ ಬದಲಾಗತ್ತೆ ಅನ್ನುವಂತಹ ವಿಷಯಕ್ಕೇನೆ ಪುಷ್ಟಿ ಕೊಡುವಂತವಾಗಿವೆ. ಅದರಿಂದಾಗಿ ಈಗ ಈ ಡಿಸೆಂಬರ್ 28 ಮತ್ತು 29ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯವರೆಗೆ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಿರ್ಲಿಲ್ಲ. ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಬರ್ತಿದ್ದಾರೆ. 2 ದಿನ ಅವರು ಹುಬ್ಬಳ್ಳಿನಲ್ಲೇ ಇರ್ತಾರೆ. ಅಲ್ಲಿ ಕಾರ್ಯಕಾರಿಣಿ ಸಭೆ ಅಲ್ಲದೆ ಕೋರ್ ಕಮಿಟಿಯ ಸಭೆ ಮತ್ತು ಇನ್ಫಾರ್ಮಲ್ ಮೀಟಿಂಗ್ಸ್ಗಳಿವೆ. ಅವೇನು ಅಂತಂದ್ರೆ ಶಾಸಕರ ಜೊತೆ ಮಾತನಾಡ್ತಾರೆ, ಸಚಿವರ ಜೊತೆ ಮಾತನಾಡ್ತಾರೆ. ಸೊ ಆಗ ಮಾತನಾಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾರೆ ಅಂತೇಳಿ ಗೊತ್ತಾಗಿದೆ. ಅಭಿಪ್ರಾಯ ಅಂದ್ರೆ ಯಾವ ವಿಷಯಕ್ಕೆ? ಒಂದು, ಮುಖ್ಯಮಂತ್ರಿಯ ಕಾರ್ಯವೈಖರಿ ಬಗ್ಗೆ. ಯಾಕೆಂದ್ರೆ ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ಬಗ್ಗೆ ಬಹಳ ಬಿಜೆಪಿ ವಲಯದಲ್ಲಿ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಗ್ತಿದೆ. ಒಂದು, ಸರ್ಕಾರ ಟೇಕ್ ಆಫ್ ಆಗ್ತಿಲ್ಲ ಅಂತ. ಎರಡನೇದು, ಬಸವರಾಜ ಬೊಮ್ಮಾಯಿ ಅವರು ಡಿಸಿಷನ್ ಮೇಕಿಂಗ್ ನಲ್ಲಿ ಇಲ್ಲ, ಅವರ ಪಾತ್ರ ಇಲ್ಲ ಅನ್ನುವ ನಿಟ್ಟಿನಲ್ಲಿ. ಜೊತೆಗೆ ಈ ಬಸವರಾಜ ಬೊಮ್ಮಾಯಿ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಆದ್ರೆ ಅಷ್ಟರ ಮಟ್ಟಿಗೆ ನಿರೀಕ್ಷಿತ ಮಟ್ಟಿಗೆ ಅವರು ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಅಸಮಾಧಾನ ಆ ಬಿಜೆಪಿ ವಲಯದಲ್ಲಿ, ಅದರಲ್ಲೂ ಶಾಸಕರು ಮತ್ತು ಸಚಿವರಲ್ಲಿ ಇದೆ. ಸೊ ಹಾಗಾಗಿ ಆ ಶಾಸಕರ ಅಭಿಪ್ರಾಯ ಏನು, ಸಚಿವರ ಅಭಿಪ್ರಾಯ ಏನು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಬ್ರು ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಅಂತ ಹೇಳಿ ಗೊತ್ತಾಗಿದೆ. ಅದಲ್ಲದೆ ಕೋರ್ ಕಮಿಟಿ ಸಭೆ ಕೂಡ ಇರುತ್ತೆ. ಕೋರ್ ಕಮಿಟಿನಲ್ಲಿ ಹಿರಿಯರು ಇರ್ತಾರೆ, ಮತ್ತೆ ಅಲ್ಲಿ ಬಹಳ ಮುಕ್ತವಾಗಿ ಅವರು ಚರ್ಚೆಯನ್ನ ಮಾಡಬಹುದು. ಸೊ ಅಲ್ಲಿ ಕೂಡ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಅಂದ್ರೆ ಶಾಸಕರು, ಸಚಿವರು ಮತ್ತು ಕೋರ್ ಕಮಿಟಿಯಲ್ಲಿ ಹಿರಿಯರು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಇದಲ್ಲದೆ RSS ನಾಯಕರಿಂದನೂ ಕೂಡ ಅಭಿಪ್ರಾಯ ಸಂಗ್ರಹಿಸ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಆ ಬಗ್ಗೆ ಇನ್ನೂ ಕೂಡ ಮಾಹಿತಿ ಖಚಿತ ಆಗಿಲ್ಲ. ಸೊ ಹೀಗೆ ಎಲ್ಲ ಕಡೆಯಿಂದ, ಎಲ್ಲ ಆಯಾಮಗಳಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ದಕ್ಷತೆ, ಕಾರ್ಯಕ್ಷಮತೆ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಜೊತೆಗೆ ಸರ್ಕಾರ ಹೇಗೆ ನಡೀತಿದೆ, ಮತ್ತೆ ಸಚಿವಾಲಯಗಳು ಹೇಗೆ ನಡೀತಿದ್ದಾವೆ, ಸಚಿವರು ಹೇಗೆ ಸ್ಪಂದಿಸ್ತಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ
ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಅದೆಲ್ಲವೂ ಆದಮೇಲೆ ಅಭಿಪ್ರಾಯವನ್ನು ಒಂದು ನಿರ್ಧಾರಕ್ಕೆ ಬರುತ್ತೆ ಬಿಜೆಪಿ ಹೈಕಮಾಂಡ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆ ಸ್ಥಾನದಲ್ಲಿ ಮುಂದುವರಿಬೇಕಾ ಅಥವಾ ಅವರ ಅಧಿಕಾರವನ್ನು ಮೊಟಕುಗೊಳಿಸಬೇಕಾ ಅನ್ನುವ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲಿ 28 ಮತ್ತು 29ನೇ ತಾರೀಕು ನಡೆಯುವಂತಹ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರಿಗಂತೂ ಅತ್ಯಂತ ನಿರ್ಣಾಯಕವಾದಂಥದ್ದಾಗಿದೆ. ಸೊ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರು ಹಿಂದೆ ನಾವು ನೋಡಿದ್ವಿ ಪೃಥ್ವಿರಾಜ್, ಏನಂತಂದ್ರೆ ಇದೇ ರೀತಿ ಎಕ್ಸಸೈಸಸ್ ಯಡಿಯೂರಪ್ಪ ಕಾಲದಲ್ಲಿ ಅರುಣ್ ಸಿಂಗ್ ಬಂದು ಮಾಡಿದ್ರು. ಆಗ ಯಡಿಯೂರಪ್ಪ ಏನ್ ಮಾಡಿದ್ರು, ಅವರದೇ ಒಂದಷ್ಟು ಶಾಸಕರನ್ನ ಅರುಣ್ ಸಿಂಗ್ ಅವ್ರ ಬಳಿ ಕಳಿಸಿ ಯಡಿಯೂರಪ್ಪ ನಾಯಕತ್ವವನ್ನ ಮುಂದುವರಿಸಿ ಅನ್ನುವ ನಿಟ್ಟಿನಲ್ಲಿ ಅವರು ಒತ್ತಡ ಏರುವಂತಹ ಕಾರ್ಯತಂತ್ರವನ್ನ ಮಾಡಿದ್ರು. ಹಾಗಾಗಿ ಈ 28, 29 ಅಂದ್ರೆ ಇನ್ನೊಂದು 2-3 ದಿನದಲ್ಲಿ ಬಹಳ ರಾಜಕೀಯ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಒಂದಷ್ಟು ಜನ ಬಸವರಾಜ ಬೊಮ್ಮಾಯಿ ಪರ ಬ್ಯಾಟ್ ಮಾಡಬಹುದು, ಮತ್ತೆ ಕೆಲವರು ಅಲ್ಲಿ ಮತ್ತೆ ಈ ಶಾಸಕರು ಸಚಿವರು ಮತ್ತು ಜೊತೆ ಸಂವಾದ ನಡೆಸ್ತಾರಲ್ಲ ಅಥವಾ ಚರ್ಚೆ ಮಾಡೋದು 1-to-1 ಇರುತ್ತಾ ಅಥವಾ ಬೇರೆ ರೀತಿಯ ಶಾಸಕಾಂಗ ಪಕ್ಷದ ರೀತಿಯಲ್ಲಿ ಆದ ಪಕ್ಷ ಈ ಸಭೆ ಹೆಸರು ಬೇರೆ ಇರ್ಬೋದು, ಆ ಥರ ನಿಟ್ಟಿನಲ್ಲಿ ಒಟ್ಟಿಗೆ ಎಲ್ಲರಿಗೂ ಸೇರಿಸ್ಕೊಂಡು ಸಭೆ ಮಾಡ್ತಾರ. ಯಾಕೆಂದ್ರೆ ಸಾಮಾನ್ಯವಾಗಿ ಆ ರೀತಿ ಸಭೆ ಮಾಡಿದ್ರೆ ಮುಕ್ತವಾದ ಅಭಿಪ್ರಾಯಗಳು ಬರುವ ಸಾಧ್ಯತೆಗಳು ಬಹಳ ಕಡಿಮೆ. 1-to-1 ಆದ್ರೆ ಎಲ್ಲರೂ ಮುಕ್ತವಾಗಿ ಅವರ ಅಭಿಪ್ರಾಯಗಳನ್ನ, ವಿರೋಧಗಳನ್ನ ಅಥವಾ ಅವ್ರಿಗಿರುವಂತಹ ಅಸಮಾಧಾನಗಳನ್ನ ವ್ಯಕ್ತಪಡಿಸುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಇನ್ನೂ ಕೂಡ ಏನಾಗುತ್ತೆ ಅಂತ, ಯಾಕಂದ್ರೆ ಎಲ್ಲರಿಗೂ ಕೂಡ ಕುತೂಹಲ ಇರುವಂತದ್ದು ನಾಯಕತ್ವ ಈ ಬಾರಿನೂ ಕೂಡ ಬದಲಾವಣೆ ಆಗ್ಬಿಡುತ್ತಾ ಅಂತ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. ಮುಸ್ಲಿಮರನ್ನ ಕ್ರೈಸ್ತರನ್ನ ಗರ್ ವಾಪಸ್ಸಿ ಮಾಡಬೇಕು, ಮತಾಂತರ ಆದವರನ್ನ ವಾಪಸ್ ಕರೆಸಬೇಕು ಅಂತ ಉಡುಪಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಆ ಹಿಂದೂ ಸಮಾಜದ ಕೆಳಗೆ ಕೈಗೆ ಪೊಲಿಟಿಕಲ್ ಪವರ್ ಇರಬೇಕು. ಡೆಮೋಕ್ರಸಿಯಲ್ಲಿ ಪೊಲಿಟಿಕಲ್ ಪವರ್ ಅನ್ನು ಡಿಸೈಡ್ ಮಾಡುವಂಥದ್ದು ಯಾವುದು? ದಿ ನ್ಯೂಮರಿಕಲ್ ಸ್ಟ್ರೆಂತ್. Demography decides the destiny in a democracy, period. There is no other common sense needed to understand this. Only option left for the Hindus is to reconvert all those people who have gone out of the Hindu fold. ಇದು ಬಿಟ್ಟು ಬೇರೆ ಸೊಲ್ಯೂಷನ್ ಹಿಂದೂಗಳಿಗಿಲ್ಲ. ಪ್ರತಿಯೊಂದು ದೇವಸ್ಥಾನವೂ ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರಬೇಕು ನಮಗೆ. ಈ ವರ್ಷದಲ್ಲಿ ನಾವಿಷ್ಟು ಜನನ ವಾಪಸ್ಸು ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ, ಈ ಹಬ್ಬಕ್ಕೆ ನಾವಿಷ್ಟು ಜನ ವಾಪಸ್ ಕರ್ಕೊಂಡ್ ಬಂದಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ, ಟಿಪ್ಪು ಜಯಂತಿಯನ್ನು ನಾವು ಆಚರಿಸಬೇಕು. ಟಿಪ್ಪು ಜಯಂತಿ ದಿವಸ ಯಾವ್ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಂ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರನ್ನ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮನೆಯವರು ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು. ದಿಸ್ ಈಸ್ ವೆನ್ ಪುನರುಜ್ಜೀವನ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪನ್. ಇಟ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ when the spiritual leaders, the dharmic leaders from Karnataka will take the lead. ಇದಕ್ಕೆ ನಾನು ಕಾರಣ ಹೇಳ್ತೀನಿ ಬಂಧುಗಳೇ, ಯಾಕಿದು ಕರ್ನಾಟಕ ಅಂತ. ಕರ್ನಾಟಕದ ಮಣ್ಣು, ಕರ್ನಾಟಕದ ಇತಿಹಾಸದ ವೈಶಿಷ್ಟ್ಯ ನೀವು ಯೋಚನೆ ಮಾಡಿ. ಉತ್ತರದಿಂದ ಇಸ್ಲಾಮಿ ದಾಳಿ ಬಂದಾಗ ಚೂರುಪಾರು ಸಮಸ್ಯೆಗಳಾದರೂ ಕೂಡ, ಚೂರುಪಾರು ಲಾಸ್ಗಳಾದರೂ ಕೂಡ ಆ ಇಸ್ಲಾಮಿ ದಾಳಿಯನ್ನ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಎದುರಿಸಿದ್ದು ಕರ್ನಾಟಕದ ಈ ನೆಲದ ವಿದ್ಯಾರಣ್ಯರಿಂದ ಮೇಲ್ಪಟ್ಟು ನಮ್ಮ ವಿಜಯನಗರದ ಸಾಮ್ರಾಜ್ಯದ ಕಾರಣದಿಂದಾಗಿ ಕನ್ನಡಿಗರು ಇದನ್ನು ಎದುರಿಸಿದ್ರು. ದೇ ಸೆಂಟ್ ದಿಸ್ ಮ್ಲೇಚ್ಛಾ ಫೋರ್ಸಸ್ ಬ್ಯಾಕ್. ಶಂಕರರಿರ್ಬೋದು, ಮಧ್ವರಿರ್ಬೋದು, ರಾಮಾನುಜರಿರ್ಬೋದು, ಅವರ ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಕರ್ನಾಟಕದ ಒಂದು ನೆಲವನ್ನ. ಈ ಮಣ್ಣಿನಲ್ಲಂಥ ಶಕ್ತಿ ಇದೆ. ಹಿಂದೂ ಬೇರೆ, ಹಿಂದುತ್ವ ಬೇರೆ, ಈ ರೀತಿ ವ್ಯಾಖ್ಯಾನ ಮಾಡಿ ಮತ್ತೊಮ್ಮೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಅಂತಾರಲ್ಲ, ಆ ತರ ಎಂತ ರೌಂಡ್ ನಲ್ಲಿ ತಿರ್ಗಾ ಹಿಂದೂನ ಬಕ್ರಾ ಮಾಡ್ಲಿಕ್ಕೆ ಈ ಒಂದು ಹೊಸ ಸಿದ್ಧಾಂತವನ್ನು ಹೊರಟಿದ್ದಾರೆ. ಹಿಂದೂ ಮತ್ತು ಹಿಂದುತ್ವದ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ಹಿಂದೂ ಆಗಿಲ್ದಲೇ ಇರುವಂತಹ ಆ ಯುವ ನಾಯಕನಿಗೆ ನಾನು ಹೇಳೋದು ಬಯಸೋದೇನು ಅಂತಂದ್ರೆ, ಕೇವಲ ಪೂಜಾ ಪಾಠವನ್ನ ಮಾತ್ರ ಮಾಡ್ಕೊಂಡಿರುವಂತಹ ಮಟ್ಟದಲ್ಲಿ ನಾನಿದ್ರೆ ನಾನು ಹಿಂದೂ.
ನನ್ನ ಪೂಜಾ ಪಾಠ ಸರಿ ಇಲ್ಲ, ನಿನ್ನ ದೇವರು ಸರಿ ಇಲ್ಲ, ಅದಕ್ಕೋಸ್ಕರ ನಿನ್ನ ದೇವಸ್ಥಾನವನ್ನು ಒಡಿತೀನಿ ಅಂತ ಯಾರಾದರೂ ಬಂದಾಗ ಆ ರೀತಿಯ ದುಷ್ಪರಿಣಾಮ, ಆ ರೀತಿಯ ದುಷ್ಟಕೋರರ ಮೇಲೆ ನನ್ನ ಧರ್ಮ ರಕ್ಷಣೆಗೆ, ನನ್ನ ಸಂಸ್ಕೃತಿಯ ರಕ್ಷಣೆಗೆ, ನಾನೂ ಕೂಡ ನನ್ನ ಜೀವನದ ರಕ್ಷಣೆಗೆ ಖಡ್ಗ ಎತ್ತದಾಗ ಅದು ಹಿಂದುತ್ವ. 2014 ಮುಂಚೆ ಈ ರೀತಿಯ ವಿಷಯದ ಬಗ್ಗೆ ಒಂದು ಮಠದಲ್ಲಿ ಭಾಷಣ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಸಾಧ್ಯ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ಭಾಷಣ ಮಾಡಿದಿದ್ರೆ ನಾನು ಸೀದಾ ಇಲ್ಲಿಂದ ಪೊಲೀಸ್ನವರೇ ಕರ್ಕೊಂಡು ಹೋಗಿರ್ತಿದ್ರು. ಈ ರೀತಿಯ ಒಂದು ಸೆಕ್ಯುಲರ್ ರಾಜಕಾರಣ ಮತ್ತು ಸೆಕ್ಯುಲರ್ ವ್ಯವಸ್ಥೆ ಈ ದೇಶದಲ್ಲಿತ್ತು. ಇವತ್ತು ನಿರ್ಭಯದಿಂದ, ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ 100 ಜನ ಇಲ್ಲಿ ಬಂದು ಈ ರೀತಿಯ ಸತ್ಯ ಹೇಳುವಂತ ಭಾಷಣವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಇವತ್ತು ಆಗ್ತಾ ಇರುವಂತ ಹಿಂದೂ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.